बिस्मिल्लाहिर्रहमानिर्रहीम अल्हम्दुलिल्लाहि रब्बिल आलमीन अस्सलातु वस्सलामु अला रसूलिल अमीन व अला आलिहि व सहबिहि व अहलिhi अजमईन अम्मा बाद क़ाल अल्लाहु तबारक व तआला फ़िल क़ुरानिल मजीद वल फ़ुरक़ानिल हमीद फ़अऊज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम या अय्युहल्लज़ीना आमनू कुतिबा अलैकुमुस सियाम कमा कुतिबा अलल लज़ीना मिन क़ब्लिकुम लअल्लकुम तत्तक़ून सदक़ल्लाहुल ಪರಮ ದಯಾಮಯನು ಕರುಣಾನಿಧಿಯು ಸಕಲ ಚರಾಚರಗಳ ಸೃಷ್ಟಿಕರ್ತನು ನಮ್ಮೆಲ್ಲರ ಪರಿಪಾಲಕನು ಜಗದೊಡೆಯನೂ ಆದ ಸೃಷ್ಟಿಕರ್ತನ ನಾಮದಿಂದ ಆದರಣೀಯ ವೀಕ್ಷಕ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ಮತ್ತು ಕರುಣೆ ಸದಾ ವರ್ಷಿಸುತ್ತದೆ. ಆಮೀನ್. ಸಹೋದರರೇ, ಇಸ್ಲಾಂ ಧರ್ಮ ಪ್ರಮುಖವಾಗಿ 5 ಆಧಾರ ಸ್ತಂಭಗಳ ಮೇಲೆ ನಿಂತಿದೆ. ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್, ಅಲ್ಲಾಹನ ಹೊರತು ಅನ್ನ ಆರಾಧ್ಯರಿಲ್ಲ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ಸಂದೇಶವಾಹಕರು ಮತ್ತು ಪ್ರವಾದಿಗಳಾಗಿದ್ದಾರೆ. ಇದು ಇಸ್ಲಾಮಿನ ಮೂಲಭೂತ ಸ್ತಂಭಗಳಲ್ಲಿ ಪ್ರಥಮವಾದಂತಹ ಒಂದು ಆಧಾರ ಸ್ತಂಭವಾಗಿದೆ. ನಂತರ ಬರುವಂಥದ್ದು ನಮಾಜ್, ಉಪವಾಸ, ಹಜ್, ಜಕಾತ್. ಈ ಎಲ್ಲ ಅಂಶಗಳು ಇಸ್ಲಾಂ ಧರ್ಮದ ಕಟ್ಟಡವನ್ನು ಸುದೃಢವನ್ನಾಗಿ ಮಾಡಲಿಕ್ಕೆ ಕಾರಣೀಭೂತ ಆಗಿದ್ದಾವೆ. ಒಂದು ಕಟ್ಟಡ ಸುದೃಢವಾಗಿ ಇರಬೇಕಾದರೆ ಅದಕ್ಕೆ ಆ ಕಟ್ಟಡದ ಪಿಲ್ಲರ್ಸ್ಗಳು, ಕಂಬಗಳು ಏನು ಅಂತೇಳಿ ನಾವು ಹೇಳ್ತೇವೆ, ಆ ಕಂಬಗಳು ಬಹಳ ಭದ್ರವಾಗಿರಬೇಕಾಗ್ತದೆ. ಅದೇ ರೀತಿಯಾಗಿ ಇಸ್ಲಾಂ ಅನ್ನುವಂಥದ್ದು ಈ 5 ಸ್ತಂಭಗಳ ಮೇಲೆ ನೆಲೆ ನಿಂತಿದೆ. ನಾವು ಈಗ ಇರುವಂಥದ್ದು ರಂಜಾನ್ ತಿಂಗಳಿನಲ್ಲಿ. ನಿಮ್ಮೆಲ್ಲರಿಗೂ ನಾನು ಪ್ರಪ್ರಥಮವಾಗಿ ಈ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಬಂಧುಗಳೇ, ರಂಜಾನ್ ತಿಂಗಳ ಮಹತ್ವ, ಅದರ ಮಹಿಮೆ, ಅದನ್ನು ಯಾಕೆ ಆಚರಿಸ್ತಾರೆ ಎನ್ನುವುದನ್ನು ಆ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನು ನೀಡಲು ಈ ಸಂದರ್ಭದಲ್ಲಿ ನನಗೆ ಸಂತೋಷ ಆಗ್ತಾ ಇದೆ. ಬಂಧುಗಳೇ, ನಾವೆಲ್ಲರೂ ಈ ರಂಜಾನ್ ತಿಂಗಳಲ್ಲಿದ್ದೇವೆ. ರಂಜಾನ್ ತಿಂಗಳ ಮಹತ್ವ, ಅದರ ಮಹಿಮೆ, ಅದನ್ನು ಯಾಕೆ ಆಚರಣೆ ಮಾಡ್ತಾರೆ ಎನ್ನುವುದನ್ನು ನಾನು ತಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. ನಾನು ಆರಂಭದಲ್ಲಿ ಪವಿತ್ರ ಕುರಾನಿನ ಒಂದು ಶ್ಲೋಕವನ್ನು ಪಠಿಸಿದೆ. ಪವಿತ್ರ ಕುರಾನ್ ಅರಬಿ ಭಾಷೆಯಲ್ಲಿ 1400 ವರ್ಷಗಳ ಹಿಂದೆ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಅವತೀರ್ಣಗೊಂಡಂಥ ಗ್ರಂಥ. ಅದು ಅರಬಿ ಭಾಷೆಯಲ್ಲಿ ಅವತೀರ್ಣಗೊಂಡಿದೆ. ಆದರೆ ಅದರ ಸಾವಿರಾರು ಭಾಷೆಗಳಲ್ಲಿ, ಲೋಕದ ಎಲ್ಲ ಭಾಷೆಗಳಲ್ಲಿ ಅದರ ಅನುವಾದ, ತರ್ಜುಮೆಯಾಗಿದೆ. ಕನ್ನಡದಲ್ಲಿಯೂ ಅದರ ಅನುವಾದ ಇದೆ. ನಾವೆಲ್ಲರೂ ಅದನ್ನು ನಿತ್ಯವೂ ಓದ್ತೇವೆ. ಆರಂಭದಲ್ಲಿ ಹೇಳಿದಂಥ ಆ ಶ್ಲೋಕ ನಮಗೆ ರಂಜಾನ್ ತಿಂಗಳಿನ ಮಹತ್ವವನ್ನು ತಿಳಿಸ್ತದೆ. ಯಾ ಅಯ್ಯುಹಲ್ಲಜೀನ ಆಮನು ಕುತಿಬ ಅಲೈಕುಮುಸ್ ಸಿಯಾಮ್ ಕಮ ಕುತಿಬ ಅಲಲ್ ಲಜೀನಾ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಇದರ ಅರ್ಥ, ಓ ಸತ್ಯ ವಿಶ್ವಾಸಿಗಳೇ, ನಿಮ್ಮ ಮೇಲೆ ಉಪವಾಸ ವ್ರತಗಳನ್ನು ಕಡ್ಡಾಯಗೊಳಿಸಲಾಗಿದೆ. ನಿಮಗಿಂತ ಹಿಂದೆ ಗತಿಸಿ ಹೋದಂಥ ಎಲ್ಲ ಸಮುದಾಯಗಳ ಮೇಲೆ ಉಪವಾಸ ವ್ರತಗಳನ್ನು ಕಡ್ಡಾಯಗೊಳಿಸಲಾಗಿತ್ತು. ನಿಮ್ಮ ಮೇಲೂ ಕೂಡ ಉಪವಾಸ ವ್ರತಗಳನ್ನು ಕಡ್ಡಾಯಗೊಳಿಸಲಾಗಿದೆ. ಯಾಕೆ ಅಂದರೆ ನಿಮ್ಮಲ್ಲಿ ದೇವಭಯ ಉಂಟಾಗಲಿ ಎಂದು. ಲಅಲ್ಲಕುಂ ತತ್ತಕೂನ್ ಅನ್ನುವಂಥದ್ದು ಇದು ಪ್ರಮುಖವಾದಂಥ ಈ ಉಪವಾಸ ವ್ರತಗಳ ಹಿಂದೆ ಇರುವಂಥ ಉದ್ದೇಶ. ನಮ್ಮಲ್ಲಿ ದೇವ ಭಯವನ್ನು ಹುಟ್ಟಿಸಲಿಕ್ಕಾಗಿ, ನಮ್ಮಲ್ಲಿ ದೇವ ಪ್ರೀತಿಯನ್ನು ಮೂಡಿಸಲಿಕ್ಕಾಗಿ, ದೇವ ಪ್ರೀತಿಯ ಜೊತೆಗೆ ಮಾನವ ಪ್ರೇಮವನ್ನು ಬೆಳೆಸಲಿಕ್ಕಾಗಿ ಈ ರಂಜಾನ್ ತಿಂಗಳ ಉಪವಾಸ ವ್ರತಗಳು ನಮ್ಮ ಮೇಲೆ ಕಡ್ಡಾಯಗೊಳಿಸಲಾಗಿದೆ. ಪವಿತ್ರ ಕುರಾನ್ ಹೇಳುವಂತೆ ಇದು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಕಡ್ಡಾಯವಲ್ಲ, ಬದಲಾಗಿ ಇಡೀ ಎಲ್ಲ ಸಮುದಾಯಗಳು, ಗತಿಸಿ ಹೋದಂಥ ಎಲ್ಲ ಸಮುದಾಯಗಳು, ಅಂದರೆ ಇಲ್ಲಿ ಹಿಂದೂಗಳು ಬಂದರು, ಕ್ರೈಸ್ತರು ಬಂದರು, ಯಹೂದಿಗಳು ಬಂದರು,
ಸಿಖ್ಖರು ಬಂದರು, ಎಲ್ಲ ಧರ್ಮದವರು ಬಂದರು. ಹಾಗಾಗಿ ನಾವು ನೋಡ್ತೇವೆ ಸಹೋದರರೇ, ಎಲ್ಲ ಧರ್ಮದವರು ಕೂಡ ಉಪವಾಸಗಳನ್ನು ಒಂದಿಲ್ಲ ಒಂದು ರೀತಿಯಲ್ಲಿ ಆಚರಿಸ್ತಾರೆ. ನೀತಿಗಳು, ನಿಯಮಗಳು, ಆಚರಿಸುವಂಥ ಪದ್ಧತಿಗಳು ಬೇರೆ ಬೇರೆ ಇರಬಹುದು, ಆದರೆ ಅದರ ಹಿಂದೆ ಇರುವಂಥ ಉದ್ದೇಶ ಒಂದೇ ಒಂದು: ನಾನು ನನ್ನನ್ನು ಸೃಷ್ಟಿಸಿದಂಥ ದೇವನನ್ನು ಸಂತೃಪ್ತಿಗೊಳಿಸಬೇಕು. ಅವನು ಸಂತುಷ್ಟನಾದರೆ ನನ್ನ ಜೀವನ ಪಾವನ ಆಗ್ತದೆ ಅನ್ನುವಂಥದ್ದು ಈ ರಂಜಾನ್ ತಿಂಗಳ ಉಪವಾಸದ ಒಂದು ಮಹತ್ತರವಾದಂಥ ಉದ್ದೇಶಗಳಲ್ಲಿ ಒಂದು. ಸಹೋದರರೇ, ನಾವು ನೋಡ್ತೀವಿ ನಮ್ಮಲ್ಲಿ ಯಾವ ರೀತಿಯಾಗಿ ದೇವಭಯ ಮೂಡ್ತದೆ. ಕೇವಲ ನಾವು ಉಪವಾಸವಿದ್ದರೆ ನಮ್ಮಲ್ಲಿ ದೇವಭಯ ಬರ್ತದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಖಂಡಿತ ನೋಡಿ, ರಂಜಾನ್ ತಿಂಗಳಿನ ಉಪವಾಸಗಳಲ್ಲಿ ಮುಸ್ಲಿಂ ಸಮುದಾಯದ 3 ವರ್ಷದ ಚಿಕ್ಕ ಮಗುವಿನಿಂದ ಹಿಡಿದುಕೊಂಡು 70, 80, 90 ದಾಟಿದ ವಯೋವೃದ್ಧರೂ ಕೂಡ ಉಪವಾಸವನ್ನು ಆಚರಿಸ್ತಾರೆ. ಅವರಿಗೆ ಯಾವ ನಿರ್ಬಂಧವೂ ಕೂಡ ಇಲ್ಲ. ಈ ಉಪವಾಸದ ಸಂದರ್ಭದಲ್ಲಿ ಬೇಕಾದರೆ ಅವರು ಏನನ್ನಾದರೂ ತಿನ್ನಬಹುದು, ಏನನ್ನಾದರೂ ಕುಡಿಯಬಹುದು. ಆದರೆ ಅವರು ಹಾಗೆ ಮಾಡುವುದಿಲ್ಲ. ಯಾಕೆ ಹಾಗೆ ಮಾಡುವುದಿಲ್ಲ ಅಂತಂದರೆ, ಅವರು ದೇವನನ್ನು ಭಯಪಟ್ಟು, ನಾನು ಒಂದು ವೇಳೆ ಉಪವಾಸದ ಆಚರಣೆಯ ಸಂದರ್ಭದಲ್ಲಿ ಏನನ್ನಾದರೂ ನನ್ನ ಹೊಟ್ಟೆಯೊಳಗೆ, ನನ್ನ ಉದರದೊಳಗೆ ಏನಾದರೂ ಒಂದು ವಸ್ತು ಕೂಡ ಹೋದರೆ ಅದನ್ನು ನೋಡುವಾತನು ಅಲ್ಲಾಹನು ಇದ್ದಾನೆ. ಆ ದೇವನು, ನಮ್ಮನ್ನೆಲ್ಲ ಸೃಷ್ಟಿಸುವಂಥ ದೇವನು ನಮ್ಮನ್ನು ಕಾಣ್ತಾ ಇದ್ದಾನೆ ಅನ್ನುವಂಥ ಪರಿಕಲ್ಪನೆ ಅವನಲ್ಲಿ ಬರ್ತದೆ. ಹಾಗಾಗಿ ಅವನು ಒಂದು ತೊಟ್ಟು ನೀರನ್ನು ಕೂಡ ಮುಟ್ಟದೆ, ತನ್ನಲ್ಲಿ ಆ ಎಲ್ಲ ಅವಕಾಶಗಳು ಇರ್ತವೆ ಅವನಿಗೆ. ಯಾರು ಇರದಂಥ ಸಂದರ್ಭದಲ್ಲಿ ಫ್ರಿಡ್ಜ್ನಲ್ಲಿ ತಣ್ಣನೆಯ ಶರಬತ್ತು, ಜ್ಯೂಸ್ ಎಲ್ಲವೂ ಕೂಡ ಅವಕಾಶಗಳು ಇದ್ದರೂ ಕೂಡ ಅವನು ಅದನ್ನು ಮುಟ್ಟುವುದಿಲ್ಲ. ಇದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೂಡ ಕೊಡಬಯಸ್ತೇನೆ. ಈ ದೇವಭಯ ಹೇಗೆ ಮೂಡ್ತದೆ ಅನ್ನುವಂಥದ್ದು. ಈ ಉಪವಾಸ ಬಿಡುವಂಥ ಸಂದರ್ಭದಲ್ಲಿ ಎಲ್ಲ ಮೃಷ್ಟಾನ್ನ ಭೋಜನಗಳು, ಬಗೆ ಬಗೆಯಾದಂಥ ತಿಂಡಿ ತಿನಿಸುಗಳು ಮುಂದೆ ಇರ್ತವೆ. ಒಂದು ನಿಮಿಷವೂ ಕೂಡ ತಡ ಮಾಡದೆ 7 ಗಂಟೆ 2 ನಿಮಿಷಕ್ಕೆ ಒಂದು ವೇಳೆ ಇವತ್ತು ಇಫ್ತಾರ್ ಬಿಡಬೇಕು ಅನ್ನುವಂಥದ್ದು ನಿಯಮ ಇದ್ದರೆ 7 ಗಂಟೆ 2 ನಿಮಿಷಕ್ಕೆ ಮಾತ್ರ ಬಿಡ್ತಾನೆ. ಅವನು 7 ಗಂಟೆಗೆ ಅದನ್ನು ತೆಗೆದುಕೊಂಡು ತನ್ನ ಬಾಯಿಯಲ್ಲಿ ಹಾಕಿಕೊಳ್ಳುವುದಿಲ್ಲ. ಯಾಕೆ ಅಂತಂದರೆ, ಒಂದು ವೇಳೆ ನಾನು ನನ್ನ ದೇವನ ಈ ನಿದರ್ಶನಗಳನ್ನು ಉಲ್ಲಂಘಿಸಿದೆ ಆದರೆ ದೇವನು ನನ್ನನ್ನು ಶಿಕ್ಷಿಸಿ ಅನ್ನುವಂಥ ಭಯ ಅವನಲ್ಲಿ ಮೂಡುತ್ತದೆ. ಹಾಗಾಗಿ ಅವನೇನು ಮಾಡ್ತಾನೆ ಅಂತಂದರೆ, ಅದೇ ಸಂದರ್ಭವನ್ನು, ಅದೇ ಸಮಯಕ್ಕೆ ಇಫ್ತಾರನ್ನು ಬಿಡ್ತಾನೆ, ರೋಜಾವನ್ನು ಮುಕ್ತಾಯಗೊಳಿಸ್ತಾನೆ. ಒಮ್ಮೆ ನಿಮಗೆ ಎಲ್ಲರಿಗೂ ಕೂಡ ಕತೆ ಗೊತ್ತಿರಬಹುದು, ಕನಕದಾಸರ ಕತೆ. ಕನಕದಾಸರು ಶಿಷ್ಯರಿದ್ದಾಗ ಅವರ ಗುರುಗಳು ಎಲ್ಲರಿಗೆ ಕರೆದು ಬಾಳೆಹಣ್ಣನ್ನು ಕೊಡ್ತಾರೆ. ಈ ಕತೆ ತುಂಬ ಫೇಮಸ್ ಆಗಿದೆ. ನಮ್ಮ ಶಾಲೆಯ ಮಕ್ಕಳು ಪ್ರತಿಯೊಬ್ಬರು ಕೂಡ ಈ ಕಥೆಯನ್ನು ಗೊತ್ತಿದೆ ಅವರಿಗೆ. ಎಲ್ಲ ಶಿಷ್ಯಂದರಿಗೆ ಕನಕದಾಸರ ಗುರುಗಳು ಎಲ್ಲರನ್ನು ಕರೆದು ಒಂದೊಂದು ಬಾಳೆಹಣ್ಣನ್ನು ಕೊಡ್ತಾರೆ. ನೋಡಿಪ್ಪ, ಇದು ಬಾಳೆಹಣ್ಣು ಇದೆ, ಈ ಬಾಳೆಹಣ್ಣನ್ನು ನೀವು ಯಾರೂ ನೋಡದ ಜಾಗದಲ್ಲಿ ಹೋಗಿ ತಿಂದು ಬನ್ನಿ. ಗುರುಗಳು ಹೇಳಿದ್ದಾರೆ. ಶಿಷ್ಯಂದರು ಬಹಳ ಸಂತೋಷವಾಗಿ ಆ ಬಾಳೆಹಣ್ಣನ್ನು ಸ್ವೀಕರಿಸಿ ಮನೆಗೆ ಹೋಗ್ತಾರೆ. ಬೇರೆ ಬೇರೆ ಸ್ಥಳಗಳಲ್ಲಿ ಅಡಗಿ ಕುಳಿತು ಎಲ್ಲವನ್ನು ಬಾಳೆಹಣ್ಣನ್ನು ಸ್ವೀಕರಿಸಿ ತಿಂದು ಬರ್ತಾರೆ. ಮರುದಿನ ಗುರುಗಳು ಕರೆದು ಕೇಳ್ತಾರೆ, ಶಿಷ್ಯಂದರೇ, ನಾನು ಹೇಳಿದಂಥ ಬಾಳೆಹಣ್ಣನ್ನು ನೀವು ತಿಂದು ಬಂದಿರಾ? ಹೌದು ಗುರುಗಳೇ, ನಾವೆಲ್ಲರೂ ತಿಂದು ಬಂದಿದ್ದೇವೆ. ಒಬ್ಬೊಬ್ಬರು ಒಂದೊಂದು ಕಥೆಯನ್ನು ಹೇಳ್ತಾರೆ. ಗುರುಗಳೇ, ನಾನು ನನ್ನ ದೇವರ ಮನೆಯ ಕೋಣೆಯೊಳಗೆ ಚಿಲಕವನ್ನು ಹಾಕಿಕೊಂಡು ಆ ಬಾಳೆಹಣ್ಣನ್ನು ತಿಂದೆ, ಅಲ್ಲಿ ನೋಡುವಂಥವ್ರು ಯಾರು ಕೂಡ ಇರಲಿಲ್ಲ. ಮತ್ತೊಬ್ಬರು ಹೇಳ್ತಾರೆ, ಗುರುಗಳೇ, ನಾನು ಆ ಬಾಳೆಹಣ್ಣನ್ನು ಒಂದು ಕತ್ತಲ ಕೋಣೆಯೊಳಗೆ ಅದನ್ನು ತಿಂದೆ, ಅಲ್ಲಿ ಯಾರು ನೋಡಲಿಲ್ಲ. ಆದರೆ ಕನಕದಾಸರು ಮಾತ್ರ ಆ ಬಾಳೆಹಣ್ಣನ್ನು ಹಿಡಿದುಕೊಂಡು ಹಾಗೇ ಕುಳಿತುಕೊಂಡಿರ್ತಾರೆ. ಗುರುಗಳು ಕೇಳ್ತಾರೆ, ಏನಪ್ಪ ಕನಕದಾಸ, ನೀನು ಯಾಕೆ ಬಾಳೆಹಣ್ಣು ತಿನ್ನಲಿಲ್ಲ? ಆಗ ಕನಕದಾಸರು ಹೇಳ್ತಾರೆ, ಗುರುಗಳೇ, ನಾನು ಎಲ್ಲೆಲ್ಲಿ ಪ್ರಯತ್ನ ಪಟ್ಟೆ, ಯಾರನ್ನು ನೋಡದ ಸ್ಥಳ ಹುಡುಕಲು ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ಯಾರು ನೋಡದ ಸ್ಥಳ ನನಗೆ ಸಿಗಲಿಲ್ಲ. ಯಾಕೆಂತಂದರೆ ನೀವೇ ಹೇಳಿದಂಥದ್ದು, ನಮ್ಮ ಪ್ರತಿಯೊಂದು ಕಾರ್ಯವನ್ನು
ನಮ್ಮ ಪ್ರತಿಯೊಂದು ಚಟುವಟಿಕೆಗಳನ್ನು ಆ ದೇವರು ವೀಕ್ಷಿಸುತ್ತಿದ್ದಾನೆ ಅನ್ನುವಂಥ ನೀವು ಹೇಳಿದಂಥ ಪಾಠ ನನ್ನ ಕಿವಿಗೆ ಆಗಾಗ ಬೀಳ್ತಾ ಇದೆ. ಹಾಗಾಗಿ ನಾನು ಎಲ್ಲೆಲ್ಲಿ ಹೋದನೋ ಅಲ್ಲಲ್ಲಿ ಆ ಭಗವಂತನು ನನ್ನನ್ನು ಕಾಣ್ತಾ ಇದ್ದಾನೆ ಅನ್ನುವಂಥ ಕಲ್ಪನೆ ನನ್ನಲ್ಲಿ ಬಂತು. ಹಾಗಾಗಿ ಇದನ್ನು ನಾನು ಹಾಗೆ ತಂದಿದ್ದೇನೆ. ಬಂಧುಗಳೇ, ಇದು ದೇವಭಯ ಅನ್ನುವಂಥದ್ದು. ನೋಡಿ, ಒಂದು ವೇಳೆ ನಮ್ಮಲ್ಲಿ ದೇವಭಯ ಇಂತಹ ಒಂದು ಕಲ್ಪನೆ ಮೂಡಿದ್ದೆ ಆದರೆ ನಾವು ಎಲ್ಲಿಯೂ ಕೂಡ ಯಾವುದೇ ಸಂದರ್ಭದಲ್ಲಿ ತಪ್ಪನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಸುಳ್ಳನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ, ವಂಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮನುಷ್ಯ ಇದನ್ನು ಕೇವಲ ಕ್ಷಣ ಮಾತ್ರ ನೆನಪಿನಲ್ಲಿಟ್ಟುಕೊಳ್ತಾನೆ. ಅದು ರಂಜಾನ್ ತಿಂಗಳ ಗತಿಸಿದ ನಂತರ, ಈ ಉಪವಾಸ ವ್ರತದ ಆಚರಣೆಯ ಸಂದರ್ಭ ಮುಗಿದ ನಂತರ ಅವನು ಮತ್ತೆ ತನ್ನಲ್ಲಿ ಆ ವೀಕ್ನೆಸ್, ಮನುಷ್ಯತ್ವದ ವೀಕ್ನೆಸ್ ಅನ್ನು ಅಳವಡಿಸಿಕೊಂಡು ಮತ್ತೆ ಅದೇ ದಾಟಿಯಲ್ಲಿ ಅವನು ಜೀವನ ನಡೆಸ್ತಾನೆ. ಒಮ್ಮೆ ಹಜರತ್ ಉಮರ್ ಅವರು ಖಲೀಫಾ ಇರುವಂಥ ಕಾಲದಲ್ಲಿ, ಹಜರತ್ ಉಮರ್ ಇಸ್ಲಾಮಿ ಸಾಮ್ರಾಜ್ಯಕ್ಕೆ ದೊರೆ, ಖಲೀಫಾ, ಅವರು ದಿನಾಲೂ ಅವರ ಒಂದು ಪರಿಪಾಠ ಏನು ಅಂತಂದರೆ, ರಾತ್ರಿಯ ವೇಳೆ ಯಾರು ಇಲ್ಲದ ಸಂದರ್ಭದಲ್ಲಿ ಗಸ್ತು ತಿರುಗ್ತಾ ಇದ್ರು. ಆ ಗಸ್ತು ತಿರುಗುವಂಥ ಸಂದರ್ಭದಲ್ಲಿ ಒಮ್ಮೆ ಒಂದು ಗುಡಿಸಲಿನಿಂದ ಒಂದು ಧ್ವನಿ ಬರ್ತಾ ಇದೆ. ತಾಯಿ ತನ್ನ ಮಗಳಿಗೆ ಹೇಳ್ತಾ ಇದ್ದಾಳೆ, ನೋಡು ಮಗಳೇ, ಈ ರಾತ್ರಿ ಆಯಿತು, ಕತ್ತಲೆ ಆಗಿದೆ, ಇಲ್ಲಿ ಯಾರು ನೋಡ್ತಾ ಇಲ್ಲ, ಹಾಲಿನಲ್ಲಿ ಆ ಹಾಲಿದೆಯಲ್ಲ, ಆ ಹಾಲಿನಲ್ಲಿ ಸ್ವಲ್ಪ ನೀರನ್ನು ಬೆರೆಸು. ಹಾಲು ಮಾರಾಟ ಮಾಡುವಂಥ ಮಹಿಳೆಯ ಮನೆ ಅದು. ತನ್ನ ಮಗಳಿಗೆ ಹೇಳ್ತಾ ಇದ್ದಾಳೆ, ಆ ಹಾಲಿನಲ್ಲಿ ಸ್ವಲ್ಪ ನೀರನ್ನು ಬೆರೆಸಿಬಿಡು, ಈಗ ಯಾರು ತಾನೇ ನೋಡ್ತಾರೆ, ಉಮರ್ ಅಂತೂ ನೋಡ್ಲಿಕ್ಕೆ ಬರುವುದಿಲ್ಲ ಇಲ್ಲಿ. ಆಗ ಮಗಳು ಹೇಳ್ತಾಳೆ, ಅಮ್ಮ, ಉಮರ್ ಅಂತೂ ನೋಡ್ಲಿಕ್ಕೆ ಬರುವುದಿಲ್ಲ, ನನಗೆ ಗೊತ್ತು. ಆದರೆ ಉಮರನ್ನು ಸೃಷ್ಟಿಸಿದಂಥ, ಆ ಉಮರನ್ನು ಹುಟ್ಟಿಸಿದಂಥ ಆ ದೇವನು ನೋಡ್ತಾ ಇದ್ದಾನೆ. ಹಾಗಾಗಿ ನಾನು ಹಾಲಿನಲ್ಲಿ ನೀರು ಬೆರೆಸುವುದಿಲ್ಲ ಎಂದು ಆ ಬಾಲಕಿ ಹೇಳ್ತಾಳೆ. ನೋಡಿ, ಎಷ್ಟೊಂದು ದೇವಭಯ ಎಂಥ ಕೆಡುಕಿನಿಂದ, ಎಂಥ ಪಾಪಗಳಿಂದ ಮನುಷ್ಯರನ್ನು ತಡೆಯುತ್ತದೆ ಅನ್ನುವುದಕ್ಕೆ ಇದೊಂದು ಸ್ಪಷ್ಟವಾದಂಥ ನಿದರ್ಶನ. ಬಂಧುಗಳೇ, ಉಪವಾಸ ಮನುಷ್ಯನಲ್ಲಿ ಮಾನವೀಯತೆಯ ಗುಣಗಳನ್ನು ಬೆಳೆಸಿ ಈ ಸಮಾಜದಲ್ಲಿ ಇರುವಂಥ ಬಡವರ, ನಿರ್ಗತಿಕರ ನೋವು ಏನು ಎನ್ನುವುದನ್ನು ಅರಿತುಕೊಳ್ಳುವಂತೆ ಮಾಡ್ತದೆ. ಬಂಧುಗಳೇ, ಉಪವಾಸ ಎನ್ನುವ ಪದಕ್ಕೆ ಅರಬಿ ಭಾಷೆಯಲ್ಲಿ ಸೌಮ್ ಎಂದು ಹೇಳುತ್ತಾರೆ. ಸೌಮ್ ಎಂದರೆ ತಡೆಯುವುದು ಎನ್ನುವಂಥ ಅರ್ಥ ಬರ್ತದೆ. ತಡೆಯುವುದು ಅಂತಂದರೆ ಕೇವಲ ಅನ್ನ ಪಾನೀಯಗಳಿಂದ ಮಾತ್ರ ತಡೆಯುವುದಲ್ಲ, ಬದಲಾಗಿ ಆ ದೇವನು ನಿರ್ಬಂಧಿಸಿದಂಥ, ಆ ದೇವನು ನಿಷೇಧ ಹೇರುವಂಥ ಎಲ್ಲ ವಸ್ತುಗಳಿಂದ ತಡೆಯುವುದಾಗಿದೆ. ಸುಳ್ಳು ಹೇಳುವುದರಿಂದ, ಮೋಸ ಮಾಡುವುದರಿಂದ, ವಂಚನೆ ಮಾಡುವುದರಿಂದ, ಬೇರೊಬ್ಬರಿಗೆ ನೋವನ್ನು ನೀಡುವುದರಿಂದ ನಾವು ತಡೆದುಕೊಳ್ಳೋದಕ್ಕೆ ಉಪವಾಸ ಅನ್ನುವಂಥ ಅರ್ಥ ಇರ್ತದೆ. ನೋಡಿ, ಇತರೆಲ್ಲ ತಿಂಗಳಲ್ಲಿ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳು, ಮುಸ್ಲಿಂ ಸಮುದಾಯ ತನ್ನ ಜೀವನ ಯಾವುದೇ ರೀತಿಯಲ್ಲಿ ನಡೆಸಲಿಕ್ಕೆ ಅವರು ನಿರ್ಬಂಧ ಇರುವುದಿಲ್ಲ. ಆದರೆ ಈ ಒಂದು ತಿಂಗಳು ಮಾತ್ರ ಅವರು ತಮ್ಮ ಸಂಪೂರ್ಣ ಜೀವನವನ್ನು ಒಂದು ಚೌಕಟ್ಟಿನೊಳಗೆ ನಡೆಸಲಿಕ್ಕೆ ನಿರ್ಬಂಧಕ್ಕೆ ಒಳಪಡ್ತಾರೆ. ಯಾಕೆಂತಂದರೆ ಅಲ್ಲಾಹನು ಯಾವ ತಿಂಗಳಲ್ಲಿ ನಿಷಿದ್ಧಗೊಳಿಸಲಾರದ ವಸ್ತುಗಳನ್ನು ತಿನ್ನಲಿಕ್ಕೆ ಹೇಳಿದ್ದನು, ರಂಜಾನ್ ತಿಂಗಳಲ್ಲಿ ಆ ಎಲ್ಲವನ್ನು ದಿನದ ಹಗಲಿನಲ್ಲಿ ನಿಷಿದ್ಧ ಮಾಡಿದ್ದಾನೆ. ಎಲ್ಲಿವರೆಗೆ ಅಂದರೆ ತನ್ನ ಪತ್ನಿಯನ್ನು ಸಮೀಪಿಸುವುದು ಕೂಡ ಅವನಿಗೆ ನಿಷಿದ್ಧ. ರಾತ್ರಿಯ ವೇಳೆ ಅದಕ್ಕೆ ಅನುಮತಿ ನೀಡಲಾಗಿದೆ, ಆದರೆ ದಿನದ ಹಗಲಿನಲ್ಲಿ ಎಲ್ಲವನ್ನು ಕೂಡ ಅವನಿಗೆ ನಿಷಿದ್ಧ ಮಾಡಲಾಗಿದೆ. ಉಪವಾಸ ಅಂದರೆ ಕೇವಲ ಅನ್ನ ಪಾನೀಯಗಳನ್ನು ತ್ಯಜಿಸುವುದು ಮಾತ್ರ ಉಪವಾಸ ಅಲ್ಲ ಎನ್ನುವುದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಉಪವಾಸ ಕೇವಲ ಬಾಯಿಯ ಉಪವಾಸ ಮಾತ್ರವಲ್ಲ, ಕೇವಲ ಹೊಟ್ಟೆಯ ಉಪವಾಸ ಮಾತ್ರವಲ್ಲ, ನಮ್ಮ ಕೈಗಳ ಉಪವಾಸ, ನಮ್ಮ ಕಣ್ಣಿನ ಉಪವಾಸ, ನಮ್ಮ ನಾಲಿಗೆಯ ಉಪವಾಸ, ನನ್ನ ಎಲ್ಲ ಪಂಚೇಂದ್ರಿಯಗಳ ಉಪವಾಸ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಕಡೆ ಹೀಗೆ ಹೇಳ್ತಾರೆ, ಯಾರು ನಿಮ್ಮ ಎರಡು ತೊಡೆಗಳ ಮಧ್ಯೆ ಇರುವಂಥ ವಸ್ತು ಹಾಗೂ ಎರಡು ದೌಡೆಗಳ ಮಧ್ಯೆ ಇರುವಂಥ ವಸ್ತು, ಆ ಎರಡು ವಸ್ತುಗಳ ಸಾಕ್ಷಿಯನ್ನು ಯಾರು ಹೇಳುತ್ತಾರೋ ಅವರಿಗೆ ನಾನು ಸ್ವರ್ಗದ ಸಾಕ್ಷಿಯನ್ನು ನುಡಿಯುತ್ತೇನೆ. ಅಂದರೆ ನಮ್ಮ ನಾಲಿಗೆ ಮತ್ತು ನಮ್ಮ ಗುಪ್ತಾಂಗಗಳು. ಕೆಡುಕು ಉದ್ಭವಿಸುವುದು ಈ ಎರಡು ಮೂಲಗಳಿಂದ: ಸುಳ್ಳನ್ನು ಹೇಳುವುದು, ಪರದೂಷಣೆ ಮಾಡುವುದು, ಇತರರೊಂದಿಗೆ ಜಗಳ ಆಡುವಂಥದ್ದು, ಮತ್ತು ನಮ್ಮ ಗುಪ್ತಾಂಗಗಳು ಲೈಂಗಿಕ
ಆಸಕ್ತಿಯನ್ನು ಹೆಚ್ಚಿಸಿ ಬೇರೊಬ್ಬರ ಒಂದು ಕೆಡುಕನ್ನು ಮಾಡಲಿಕ್ಕೆ ಅವು ಉತ್ತೇಜನ ನೀಡ್ತವೆ. ಹಾಗಾಗಿ ಈ ಎರಡು ವಸ್ತುಗಳನ್ನು ಯಾರು ನಿಯಂತ್ರಣದಲ್ಲಿ ಇರ್ತಾರೋ ಅವನಿಗೆ ನಾನು ಸ್ವರ್ಗದ ಸಾಕ್ಷ್ಯವನ್ನು ನೀಡ್ತೇನೆ, ಸ್ವರ್ಗವನ್ನು ಅವನಿಗೆ ಗ್ಯಾರಂಟಿ ಅನ್ನುವಂಥದ್ದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ. ಒಟ್ಟಿನಲ್ಲಿ ಈ ರಂಜಾನ್ ಅನ್ನುವಂಥದ್ದು ಬದುಕನ್ನು ನಿಯಂತ್ರಿಸುವಂತಹ, ಬದುಕನ್ನು ಆ ದೇವನ ಹಾಕಿಕೊಟ್ಟಂಥ ಮಾರ್ಗದರ್ಶನಗಳ ಪ್ರಕಾರ ನಡೆಸುವಂತಹ ಒಂದು ತಿಂಗಳಾಗಿದೆ ಎಂದು ನಾವು ಹೇಳ್ಬೋದು. ಈ ತಿಂಗಳಿಗೆ ಇನ್ನೊಂದು ವಿಶೇಷತೆ ಏನಂತಂದರೆ, ಇಲ್ಲಿ ಪವಿತ್ರ ಕುರಾನ್ ಅವತೀರ್ಣಗೊಂಡಂಥ ತಿಂಗಳು ಈ ರಂಜಾನ್. ಇಸ್ಲಾಮಿನ ನಂಬಿಕೆ ಏನು ಅಂತಂದ್ರೆ ಕೇವಲ ಪವಿತ್ರ ಕುರಾನ್ ಮಾತ್ರವಲ್ಲ, ಬದಲಾಗಿ ಈ ಲೋಕದಲ್ಲಿ ಬಂದಂಥ ಎಲ್ಲ ಗ್ರಂಥಗಳು, ಭಗವದ್ಗೀತೆ ಆಗಿರ್ಬೋದು, ರಾಮಾಯಣ, ಮಹಾಭಾರತ, ಬೈಬಲ್ ಆಗಿರ್ಬೋದು, ಆ ಎಲ್ಲ ಗ್ರಂಥಗಳು ಕೂಡ ಇದೇ ಪವಿತ್ರ ಮಾಸದಲ್ಲಿ ಅವತೀರ್ಣಗೊಂಡಿದ್ದಾವೆ ಅನ್ನುವಂಥ ಒಂದು ನಂಬಿಕೆ ಇಸ್ಲಾಂ ಧರ್ಮದಲ್ಲಿದೆ. ಹಾಗಾಗಿ ಈ ತಿಂಗಳನ್ನು ವರ್ಧಂತಿ ಉತ್ಸವ ಅಂತೇಳಿ ನಾವು ಕರೀಬಹುದು. ವರ್ಧಂತಿ ಉತ್ಸವ ಅಂದರೆ ಪ್ರತಿ ವರ್ಷ ನಾವು ಉತ್ಸವ ಮಾಡ್ತೇವೆ. ಕುರಾನ್ ಅವತೀರ್ಣಗೊಂಡಂಥ ಉತ್ಸವ, ಪವಿತ್ರ ಕುರಾನ್ ಅವತೀರ್ಣಗೊಂಡಂಥ ಒಂದು ಉತ್ಸವ ಎಂದು ನಾವು ಈ ತಿಂಗಳನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತೇವೆ. ಹಾಗಾಗಿ ಪವಿತ್ರ ಕುರಾನ್ ಅನ್ನುವಂಥದ್ದು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಬಂದಂಥ ಗ್ರಂಥವಲ್ಲ. ಈ ಗ್ರಂಥದಲ್ಲಿ ಎಲ್ಲಿಯೂ ಕೂಡ ಇದು ಮುಸಲ್ಮಾನರಿಗೆ ಅವತೀರ್ಣಗೊಂಡಂಥ ಗ್ರಂಥ ಎಂದು ಹೇಳಿಲ್ಲ. ಬದಲಾಗಿ ಇದರಲ್ಲಿ ಯಾ ಅಯ್ಯುಹನ್ನಾಸ್ ಎಂದು ಹೇಳಲಾಗಿದೆ. ಯಾ ಅಯ್ಯುಹನ್ನಾಸ್ ಅಂದರೆ ಹೇ ಮಾನವರೇ ಎನ್ನುವಂಥದ್ದು. ಇಡೀ ಮಾನವರಿಗಾಗಿ, ಮನುಕುಲಕ್ಕಾಗಿ ಬಂದಂಥ ಗ್ರಂಥವಾಗಿದೆ. ಹಾಗಾಗಿ ನಾವು ಮುಸ್ಲಿಂ ಆದಂಥ ವ್ಯಕ್ತಿಗಳು ಈ ಗ್ರಂಥವನ್ನು ಇತರ ಧರ್ಮೀಯರನ್ನೂ ಕೂಡ ಪಠಿಸಲಿಕ್ಕೆ ಅನುವು ಮಾಡಿಕೊಡಬೇಕಾದಂಥ ಅವಶ್ಯಕತೆ ಇದೆ. ಹಿಂದೆ ಒಂದು ಕಾಲವಿತ್ತು, ಕುರಾನನ್ನು ಮುಸಲ್ಮಾನರೇ ಮುಟ್ಟಬೇಕಾದರೆ ಅದನ್ನು ವಜು ಮಾಡಿ ಮುಟ್ಟುವಂಥ ಸಂದರ್ಭವಿತ್ತು. ಆದರೆ ಈಗ ಕಾಲ ಬದಲಾಗಿದೆ ಮತ್ತು ಜನರು ಹೆಚ್ಚೆಚ್ಚು ವಿದ್ಯಾವಂತರಾಗ್ತಾ ಇದ್ದಾರೆ. ಇದು ಕೇವಲ ಮುಸಲ್ಮಾನರಿಗಾಗಿ ಬಂದಂಥ ಗ್ರಂಥ ಅಲ್ಲ ಎಂದು ಮುಸಲ್ಮಾನರು ಕೂಡ ಸ್ವತಃ ತಿಳಿದುಕೊಂಡಿದ್ದಾರೆ. ಹಾಗಾಗಿ ಅವರು ಈ ಧರ್ಮದ ಗ್ರಂಥವನ್ನು ಇತರ ಧರ್ಮದವರಿಗೂ ಕೂಡ ನೀಡಿ ಅವರು ಕೂಡ ಇಸ್ಲಾಂ ಧರ್ಮವನ್ನು ಅಧ್ಯಯನ ಮಾಡಲಿಕ್ಕೆ, ಇಸ್ಲಾಂ ಧರ್ಮವನ್ನು ತಿಳಿದುಕೊಳ್ಳಲಿಕ್ಕೆ ಅನುವು ಮಾಡಿಕೊಳ್ತಾ ಇದ್ದಾರೆ. ಯಾವಾಗ ನಾವು ಪರಸ್ಪರ ಧರ್ಮವನ್ನು ಅರಿತುಕೊಳ್ಳುವಂಥ ಕೆಲಸ ಆಗ್ತದೆ, ಆಗ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಉಂಟಾಗ್ತದೆ. ಧರ್ಮ ಅನ್ನುವಂಥದ್ದು ನಿಗೂಢ ಇರುವಂಥ ಒಂದು ಕಾಲ ಇತ್ತು. ಆದರೆ ಈಗ ಧರ್ಮ ಅನ್ನುವಂಥದ್ದು ನಿಗೂಢತೆ ಅಲ್ಲ. ಧರ್ಮ ಅಂದರೆ ಕೇವಲ ಮಸೀದಿ ಮತ್ತು ಮಂದಿರಗಳಿಗೆ, ಚರ್ಚ್ಗಳಿಗೆ ಮಾತ್ರ ಸೀಮಿತವಾಗಿರುವಂಥ ಒಂದು ಕಾಲ ಇತ್ತು. ಆದರೆ ಇಂದು ಧರ್ಮ ಅನ್ನುವಂಥದ್ದು ನಮ್ಮ ಇಡೀ ಜೀವನದಲ್ಲಿ ಅಳವಡಿಕೆ ಆಗಿದೆ. ಎಲ್ಲರೂ ಕೂಡ ಧರ್ಮದ ಬಗ್ಗೆ ಅರಿತುಕೊಂಡಿದ್ದಾರೆ. ಇಂದು ನಮ್ಮ ಫಿಂಗರ್ ಪ್ರಿಂಟಲ್ಲಿ, ನಾವು ಕೈಬೆರಳ ತುದಿಯಲ್ಲಿ ಇಡೀ ಜಗತ್ತನ್ನು ಕಾಣಬಹುದಾಗಿದೆ. ಹಿಂದೆ ಅಡಗಿಸಿ ಇಟ್ಟಂಥ ಧರ್ಮ ಈಗ ನಾವು ಇಂಟರ್ನೆಟ್ ಮೂಲಕ, ಕಂಪ್ಯೂಟರಲ್ಲಿ ಕುಳಿತು ನಮ್ಮ ಬೆರಳ ತುದಿಯಿಂದ ಇಸ್ಲಾಂ ಅಥವಾ ಹಿಂದೂ ಧರ್ಮ ಅಥವಾ ಕ್ರೈಸ್ತ ಧರ್ಮ ಅಂತೇಳಿ ಟೈಪಿಸಿದರೆ ಸಾಕು, ಆ ಧರ್ಮದ ಎಲ್ಲ ಸಾರಾಂಶ ನಮಗೆ ನಮ್ಮ ಕಣ್ಣ ಮುಂದೆ ಬರ್ತದೆ. ಹಾಗಾಗಿ ಧರ್ಮ ಅನ್ನುವಂಥದ್ದು ಇಂದು ನಿಗೂಢತೆ ಇಲ್ಲ, ಯಾವುದೇ ನಿಗೂಢತೆ ಇಲ್ಲ, ಎಲ್ಲವೂ ಕೂಡ ಬಿಚ್ಚಿಕೊಂಡಿದೆ. ಹಾಗಾಗಿ ಯಾರೂ ಕೂಡ ಯಾವುದೇ ಧರ್ಮವನ್ನು ಅಧ್ಯಯನ ಮಾಡಬಹುದು, ಅದನ್ನು ಅರಿತುಕೊಳ್ಳಬಹುದು. ಒಂದು ವೇಳೆ ಈ ಈ ಪ್ರಕ್ರಿಯೆ ನಿರಂತರವಾಗಿ ನಡೆದಿದೆ ಆದರೆ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಶಾಂತಿ, ಸೌಹಾರ್ದತೆ, ಪರಸ್ಪರ ಬಾಂಧವ್ಯ ಉಂಟಾಗ್ತದೆ. ಯಾರು ಕೂಡ, ಯಾವ ಧರ್ಮವೂ ಕೂಡ ಕೋಮುಗಲಭೆ ಮಾಡಿ ಅಥವಾ ಇತರರನ್ನು ದೂಷಿಸಿ ಎಂದು ಹೇಳಿಲ್ಲ. ಎಲ್ಲರೂ ಕೂಡ ತಮ್ಮ ಧರ್ಮವನ್ನು ಅರಿತುಕೊಳ್ಳುತ್ತಾ ಪರರ ಧರ್ಮವನ್ನು ಪ್ರೀತಿಸುವುದು ನಮ್ಮ ಈ ಭಾರತೀಯರ ಒಂದು ಗುಣವಾಗಿದೆ. ಹಾಗಾಗಿ ನಾವು ಭಾರತೀಯರು ನಮ್ಮ ಧರ್ಮವನ್ನು ಅಧ್ಯಯನ ಮಾಡುತ್ತಾ ಪರಧರ್ಮವನ್ನು ಕೂಡ ನಾವು ಪ್ರೀತಿಸ್ತೇವೆ ಅನ್ನುವಂಥ ಹೆಮ್ಮೆ ನಮ್ಮಲ್ಲಿದೆ. ಹಾಗಾಗಿ ಈ ಪವಿತ್ರ ಕುರಾನ್ ಅವತೀರ್ಣಗೊಂಡಂಥ ಈ ರಂಜಾನ್ ಮಾಸ ನಮಗೆ ಕಲಿಸಿಕೊಡುವುದು ಮಾನವೀಯ ಅನುಕಂಪ ಮತ್ತು ಮಾನವ ಪ್ರೇಮ. ಈ ತಿಂಗಳಲ್ಲಿ ಬಡವರಿಗೆ ನೀಡುವಂಥ ಝಕಾತ್ ಅನ್ನುವಂಥ ವ್ಯವಸ್ಥೆ ಈ ಧರ್ಮದಲ್ಲಿದೆ. ನಾನು ಗಳಿಸಿದಂಥ ಆದಾಯದಲ್ಲಿ ಬಂದಂಥ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದು ಉಳಿದಂಥ ನನ್ನ ಹಣದಲ್ಲಿ 100ಕ್ಕೆ 2.5%, 100ಕ್ಕೆ 2.5 ರೂಪಾಯಿಗಳನ್ನು ನಾನು ತೆಗೆದಿಟ್ಟು ನಮ್ಮದೇ ಆದಂಥ ಈ ಸಮಾಜದಲ್ಲಿ ಏನು ಇಲ್ಲದೆ ಬಾಳುವಂಥ ಜನರಿಗೆ ಮುಟ್ಟಿಸುವುದಾಗಿದೆ. ಇಲ್ಲಿ ಮುಟ್ಟಿಸುವುದು ಅಂತಂದರೆ
ಅವರು ಬಂದು ನಮ್ಮ ಮನೆಯ ಮುಂದೆ ಸಾಲಾಗಿ ನಿಂತು ಭಿಕ್ಷೆ ಬೇಡುವುದಲ್ಲ, ನಾವು ಅಂಥ ವ್ಯಕ್ತಿಗಳನ್ನು ಹುಡುಕಿ ಹೋಗಿ ಕೊಡುವಂಥದ್ದು. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ 33,000 ಕೋಟಿ ರೂಪಾಯಿಗಳು ಝಕಾತ್ ಇದರಲ್ಲಿ ನೀಡಲ್ಪಡ್ತವೆ. ಆದರೂ ಕೂಡ ಇಂದು ಸಮಾಜದಲ್ಲಿ ಭಿಕ್ಷುಕರ ಮತ್ತು ಬಡವರ ಸಂಖ್ಯೆ ಹೆಚ್ಚುತ್ತಾ ಇದೆ. ಯಾಕೆಂತಂದರೆ ನಾವು ಒಂದು ಸಿಸ್ಟಮ್ ಆಗಿ, ಒಂದು ವ್ಯವಸ್ಥಿತವಾಗಿ ಅದನ್ನು ವಿತರಿಸುವಂಥ ಕೆಲಸ ಆಗ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ. ಮತ್ತು ಸಮಾಜದಲ್ಲಿರುವಂಥ ಕೆಲವು ಶ್ರೀಮಂತರು, ಝಕಾತ್ ಕಳ್ಳರು, ಈ ತೆರಿಗೆ ಟ್ಯಾಕ್ಸ್ ಕಳ್ಳರು ಇದ್ದ ಹಾಗೆ ನಮ್ಮಲ್ಲಿ ಝಕಾತ್ ಕಳ್ಳರು ಕೂಡ ಇದ್ದಾರೆ. ಅವರು ಝಕಾತ್ ನೀಡಲು ಹಿಂಜರಿಯುತ್ತಾರೆ. ಎಲ್ಲಿ ಝಕಾತ್ ಕೊಟ್ಟರೆ ನನ್ನ ಹಣದಲ್ಲಿ, ನನ್ನ ಸಂಪತ್ತಿನಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಭಯ ಅವರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಅವರು ಝಕಾತನ್ನು ಕೊಡಲಿಕ್ಕೆ ಹಿಂಜರಿತಾರೆ. ಕೋಟ್ಯಾಧಿಪತಿಗಳು ನಮ್ಮಲ್ಲಿದ್ದಾರೆ. ಅವರು ಒಂದು ವೇಳೆ ತಮ್ಮ ಝಕಾತನ್ನು ಲೆಕ್ಕ ಮಾಡಿ 100ಕ್ಕೆ 2.50 ₹2.50 ಅಂತ ಅವರು ಒಂದು ವೇಳೆ ಲೆಕ್ಕ ಮಾಡಿದರೆ 2 ವರ್ಷಗಳಲ್ಲಿ ಈ ದೇಶದಲ್ಲಿ ಯಾರು ಕೂಡ ಝಕಾತ್ ತೆಗೆದುಕೊಳ್ಳುವವರು ಇರುವುದಿಲ್ಲ, ಬದಲಾಗಿ ಝಕಾತ್ ಕೊಡುವವರು ಆಗ್ತಾರೆ. ಝಕಾತ್ ಕೊಡುವವರು ಅಂತಂದರೆ ನನ್ನಲ್ಲಿ ಇರುವಂಥ ಎಲ್ಲ ಖರ್ಚು ವೆಚ್ಚವನ್ನು ಮಾಡಿ ಉಳಿದಂಥ ಹಣದಲ್ಲಿ ನಾನು ಝಕಾತನ್ನು ಕೊಡಬೇಕು. ಪ್ರತಿ ವರ್ಷ ಬರ್ತಾರೆ ಝಕಾತಿಗಾಗಿ ಸಾಲು. ನೀವು ನೋಡ್ತಿರ್ಬೋದು ಈ ಭಟ್ಕಳದಲ್ಲಂತೂ ಅಂತ ಒಂದು ದೃಶ್ಯ ನಿಮಗೆ ಕಣ್ಣಿಗೆ ಕಾಣ್ತದೆ. ಎಲ್ಲಿ ನೋಡಿದ್ರಲ್ಲಿ ಬುರುಕಗಳು, ಎಲ್ಲಿ ನೋಡಿದ್ರಲ್ಲಿ ಭಿಕ್ಷುಕರ ಸಾಲು. ಅವರು ತಿರುಗುವಂಥ ಇಂಥ ಒಂದು ಸಂದರ್ಭ ಒದಗಿ ಬರ್ತಾರೇ ಇರಲಿಲ್ಲ. ಯಾಕೆಂತಂದರೆ ನಾವು ನಮ್ಮ ಹಣವನ್ನು ಸರಿಯಾದಂಥ ರೀತಿಯಲ್ಲಿ ಖರ್ಚು ಮಾಡ್ತಾ ಇಲ್ಲ. ಹಾಗಾಗಿ ನಾನು ಮುಸ್ಲಿಂ ಸಮುದಾಯಕ್ಕೆ ಕರೆ ಕೊಡುವುದೇನೆಂದರೆ, ನಮ್ಮಲ್ಲಿರುವಂಥ ಹಣವನ್ನು ಆ ದೇವ ಮಾರ್ಗದಲ್ಲಿ ಖರ್ಚು ಮಾಡಬೇಕು. ದೇವ ಮಾರ್ಗದಲ್ಲಿ ಅಂತಂದರೆ ಆ ದೇವನ ದಾಸರ ಮೇಲೆ ಖರ್ಚು ಮಾಡಬೇಕು. ದೇವನ ದಾಸರು ಯಾರು? ನಿಮ್ಮಂಥ ಬಡಬಗ್ಗರು, ಬಡ ಜನರು. ಅವರಿಗಾಗಿ ನಾವು ಖರ್ಚು ಮಾಡಬೇಕು. ಹಾಗಾಗಿ ಒಂದು ವೇಳೆ ನಾವು ಖರ್ಚು ಮಾಡಿದ್ದೆ ಆದರೆ ಇಲ್ಲಿ ಬಡವರು ಅನ್ನುವಂಥದ್ದು ಯಾರು ಕೂಡ ಇರುವುದಿಲ್ಲ. ಹಾಗಾಗಿ ಈ ತಿಂಗಳನ್ನು ನಾವು ಮಾನವೀಯ ಅನುಕಂಪದ ತಿಂಗಳು ಎಂದು ಕೂಡ ನಾವು ಹೇಳ್ತೇವೆ. ಬಂಧುಗಳೇ, ಇನ್ನೊಂದು, ನಾವು 30 ದಿನಗಳ ಈ ತರಬೇತಿಯ ಮಾಸ, ಟ್ರೈನಿಂಗ್ ಪಡೆಯುವಂಥ ಒಂದು ತಿಂಗಳು. ನೋಡಿ, ಮನುಷ್ಯ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಅವನಿಗೆ ಟ್ರೈನಿಂಗ್ ಆಗತ್ತೆ, ತರಬೇತಿ ಆಗತ್ತೆ. ಒಬ್ಬ ಶಿಕ್ಷಕನಾಗಿ ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಅವನು 2 ವರ್ಷದ ತರಬೇತಿಯನ್ನು ಪಡೆದುಕೊಳ್ತಾನೆ. ಇಂಜಿನಿಯರ್ ಆಗಬೇಕಾದ್ರೆ ಅವನು 4 ವರ್ಷದ ತರಬೇತಿಯನ್ನು ಪಡೆದುಕೊಳ್ತಾನೆ. ಮಾನವನಾಗಿ ಬದುಕಲಿಕ್ಕೆ ತರಬೇತಿ ಇಲ್ಲ ಅಂತಂದರೆ ಅದು ಹೇಗೆ ಸಾಧ್ಯ? ಹಾಗಾಗಿ ಆ ದೇವನು ಪ್ರತಿಯೊಂದು ಸಮುದಾಯದಲ್ಲಿ ಮಾನವನನ್ನು ತರಬೇತಿಗೊಳಿಸಲಿಕ್ಕಾಗಿ, ಮಾನವನನ್ನಾಗಿ ಮಾಡಲಿಕ್ಕಾಗಿ ಇಂಥ ಉಪವಾಸ ವೃತ್ತಗಳನ್ನು ಆಚರಿಸುವುದರ ಮೂಲಕ ಅವನ ಮನಸ್ಸನ್ನು ಸಂಸ್ಕರಿಸಿ ಅವನಿಗೆ ಮಾನವನಾಗಿ ಮಾಡ್ತಾನೆ. ಮುಂದೆ ಬರುವಂಥ 11 ತಿಂಗಳು ನೀನು ಮನುಷ್ಯನಾಗಿ ಬಾಳಲಿಕ್ಕೆ ಯೋಗ್ಯನಾಗಿದ್ದಿ ಅನ್ನುವಂಥ ಸರ್ಟಿಫಿಕೇಟ್ ಕೂಡ ಇಲ್ಲಿ ನಮಗೆ ಸಿಗುತ್ತದೆ. ಸರ್ಟಿಫಿಕೇಟ್ ಸಿಗೋದು ಅಂತಂದರೆ ನಮ್ಮಲ್ಲಿ ಚೇಂಜಸ್ ಆಗಬೇಕು, ನಮ್ಮಲ್ಲಿ ಬದಲಾವಣೆ ಆಗಬೇಕು. ನಮ್ಮಲ್ಲಿ ಯಾವಾಗ ಬದಲಾವಣೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಈ ಉಪವಾಸ ವೃತ್ತಗಳು, ಈ ಕಡ್ಡಾಯ ದಾನಗಳು, ಝಕಾತ್, ಹಜ್, ನಮಾಜ್ ಯಾವುದೂ ಕೂಡ ನಮ್ಮಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ಸಹೋದರರೇ, ನಾವು ಪರಿವರ್ತನೆ ಆಗಬೇಕು. ಈ ಎಲ್ಲ ಆರಾಧನೆಗಳ ಮೂಲಕ ನಾವು ಪರಿವರ್ತನೆ ಆದರೆ ಮಾತ್ರ ಅದು ನಿಜಕ್ಕೂ ಅಲ್ಲಾಹನ ಉದ್ದೇಶ ಈಡೇರುತ್ತದೆ. ಇಲ್ಲ, ನಾವು ಎಲ್ಲರಂತೆ ಉಪವಾಸ ಆಚರಿಸ್ತೇವೆ, ಹೊಟ್ಟೆಯ ಉಪವಾಸ ಮಾತ್ರ ಆಗ್ತದೆ, ಬದಲಾಗಿ ನನ್ನ ಈ ಪಂಚೇಂದ್ರಿಯಗಳ ಉಪವಾಸ ಆಗುವುದಿಲ್ಲ. ನನ್ನನ್ನು ನಾನು ಸಂಸ್ಕರಿಸಿಕೊಳ್ಳಬೇಕು ಅಂತಂದರೆ ಆ ಉಪವಾಸ ಉದ್ದೇಶಗಳನ್ನು ಅರಿತು ಅದರಂತೆ ನಾನು ಜೀವನ ಸಾಗಿಸಬೇಕಾಗಿದೆ. ಇದು ಈ ಉಪವಾಸ ತಿಂಗಳ ಮಹತ್ವ ಮತ್ತು ಅದರ ಮಹಿಮೆ ಅಂತೇಳಿ ನಾವು ಹೇಳ್ಬೋದಾಗಿದೆ. ಇನ್ನು ಈದ್ ಉಲ್ ಫಿತ್ರ್ ಅನ್ನುವಂಥದ್ದು 30 ದಿನಗಳ ಉಪವಾಸ ಆಚರಿಸಿದ ನಂತರ ಬರುವಂಥ ಒಂದು ಹಬ್ಬ. ಇಸ್ಲಾಂ ಧರ್ಮದಲ್ಲಿ 2 ಹಬ್ಬಗಳು ಪ್ರಮುಖವಾಗಿ ನಾವು ಕಾಣ್ತೇವೆ. ಒಂದು ಈದ್ ಉಲ್ ಅಜ್ಹಾ, ಮತ್ತೊಂದು ಈದ್ ಉಲ್ ಫಿತ್ರ್. ಈ ರಮಜಾನ್ ತಿಂಗಳಲ್ಲಿ ನಂತರ ಶವ್ವಾಲ್ ಚಂದ್ರ ದರ್ಶನ ಆಗಿ ನೆಕ್ಸ್ಟ್ ಡೇ ಬರುವಂಥದ್ದೇ ಈದ್ ಉಲ್ ಫಿತ್ರ್. ಅಂದು ಮುಸ್ಲಿಮರು ಸುಗಂಧಭರಿತರಾಗಿ ಉತ್ತಮ ಪೋಷಾಕುಗಳೊಂದಿಗೆ, ಹೊಸ ಬಟ್ಟೆಗಳೊಂದಿಗೆ, ಇದ್ದವರು ಹೊಸ ಬಟ್ಟೆಗಳೊಂದಿಗೆ, ಇಲ್ಲದವರು ತಮ್ಮಲ್ಲಿ ಇರುವಂಥ ಒಂದು ಹೊಸ ಪೋಷಾಕಿನೊಂದಿಗೆ ಅಥವಾ ಇದ್ದದರಲ್ಲಿ ಇರುವಂಥ ಉತ್ತಮವಾಗಿರುವಂಥ ಬಟ್ಟೆಗಳೊಂದಿಗೆ ಸುಗಂಧಗಳನ್ನು ಹಚ್ಚಿಕೊಂಡು ಈದ್ಗಾಹಕ್ಕೆ ಹೋಗ್ತಾರೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕಾಲದಲ್ಲಿ ಅವರು ಈದ್ಗಾಹಕ್ಕೆ ಬರುವಂಥ ಒಂದು ಸಿಸ್ಟಮ್ ಹೇಗಿತ್ತು ಅಂತಂದರೆ, ಈಗಲೂ ಆ ಸಿಸ್ಟಮ್ ಇದೆ. ಅವರು ಒಂದು ಕಡೆಯಿಂದ ಈದ್ಗಾಹಕ್ಕೆ ಬರ್ತಾ ಇದ್ರು, ಮತ್ತೊಂದು ಕಡೆಯಿಂದ ಅವರು ಮನೆಗೆ ಹೋಗ್ತಾ ಇದ್ರು ಈದ್ ನಮಾಜ್ ಮಾಡಬೇಕು. ಯಾಕೆ ಹೀಗೆ ಮಾಡ್ತಾ ಇದ್ರು ಅಂತಂದರೆ, ಒಂದು ಕಡೆಯಿಂದ ಬರಬೇಕಾದ್ರೆ ಬರುವಂಥ ಸಂದರ್ಭದಲ್ಲಿ ಯಾರೆಲ್ಲ ಸಿಗ್ತಾರೆ ಅವರೆಲ್ಲರಿಗೂ ಕೂಡ ಈದಿನ ಶುಭಾಶಯಗಳನ್ನು ತಿಳಿಸಿ ಅವರು ಬರ್ತಾ ಇದ್ರು. ಮತ್ತೆ
ಹೋಗಬೇಕಾದ್ರೆ ನಮಾಜ್ ಮುಗಿಸಿ ಹೋಗಬೇಕಾದ್ರೆ ಬೇರೆ ದಾರಿಯಿಂದ ಹೋಗ್ತಾ ಇದ್ರು. ಯಾಕೆ ಅಂತಂದರೆ ಅಲ್ಲಿ ಇರುವಂಥ ಎಲ್ಲರ ಮನೆಗಳಿಗೆ ಹತ್ತಿ ಇಳಿದು ಅವರಿಗೆ ಶುಭಾಶಯಗಳನ್ನು ಹೇಳಿ ಈದ್ ಮುಬಾರಕನ್ನು ತಿಳಿಸಿ ಹೋಗ್ತಾ ಇದ್ರು. ಆ ಪ್ರದೇಶದಲ್ಲಿ ಕೇವಲ ಮುಸ್ಲಿಮರು ಮಾತ್ರ ಇರುತ್ತಿರಲಿಲ್ಲ, ಬದಲಾಗಿ ಅಲ್ಲಿ ಯಹೂದ್ಯರು ಇರ್ತಾ ಇದ್ರು, ಇತರ ಇಸ್ಲಾಂ ಅಲ್ಲದ ಬೇರೆ ಧರ್ಮದವರು ಕೂಡ ಇರ್ತಾ ಇದ್ರು. ಅಂದರೆ ಇಲ್ಲಿ ಒಂದು ಬಾಂಧವ್ಯ, ಪರಸ್ಪರ ಸೌಹಾರ್ದತೆ ಮೂಡಿಸಲಿಕ್ಕೆ ಎಷ್ಟು ಪ್ರಯತ್ನಿಸಿದರು ಅಂತಂದರೆ ಅವರ ಮನೆಗಳಿಗೆ ಹತ್ತಿ ಇಳಿದು ಅವರಿಗೆ ಶುಭಾಶಯವನ್ನು ಕೋರುವಂತಹ ಒಂದು ವ್ಯವಸ್ಥೆ ಆಗಿನಿಂದಲೂ ಕೂಡ ಜಾರಿಯಲ್ಲಿದೆ. ಈಗಲೂ ಕೂಡ ಮುಸ್ಲಿಮರು ಅದನ್ನು ಅನುಸರಿಸ್ತಾರೆ. ಇತ್ತೀಚೆಗೆ ಈಗ ಕೆಲವು ಜನರು ಈದ್ಗಕ್ಕೆ ಬಂದು ನಮ್ಮ ಮುಸ್ಲಿಮೇತರ ಬಾಂಧವರು, ಹಿಂದೂ ಸಹೋದರರು ಈದ್ಗಕ್ಕೆ ಬಂದು ಮುಸ್ಲಿಮರನ್ನು ಶುಭಾಶಯ ಕೋರುವುದು ಹೆಚ್ಚಾಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತಂದರೆ ನಮ್ಮಲ್ಲಿ ತಿಳುವಳಿಕೆ, ನಮ್ಮಲ್ಲಿ ಜ್ಞಾನ ಮೂಡ್ತಾ ಇದೆ. ನಾವು ಪರಸ್ಪರ ಒಂದಾಗಬೇಕು, ನಾವು ಪರಸ್ಪರ ಸೌಹಾರ್ದತೆಯಿಂದ ಇರಬೇಕು ಎನ್ನುವಂಥ ಕಲ್ಪನೆ ನಮ್ಮ ಜನರಲ್ಲಿ ಮೂಡ್ತಾ ಇದೆ. ಹಾಗಾಗಿ ಈಗ ಎಲ್ಲರೂ ಕೂಡ ತಮ್ಮ ತಮ್ಮ ಧರ್ಮಗಳನ್ನು ಅರಿಯುತ್ತಾ ಬೇರೊಂದು ಧರ್ಮಗಳನ್ನು ಗೌರವಿಸುವಂಥ ಕೆಲಸ ಕೂಡ ಇಂದು ಆಗ್ತಾ ಇದೆ. ಈ ಬೆಳವಣಿಗೆ ನಿರಂತರವಾಗಿ ಆಗಬೇಕು ಅನ್ನೋದೇ ನನ್ನ ಆಶಯ. ಮತ್ತು ಈ ರಂಜಾನ್ ತಿಂಗಳಿನ ಮಹತ್ವವು ಕೂಡ ಅದರಲ್ಲಿ ಸೇರ್ತದೆ. ಬಂಧುಗಳೇ, ಈ ರಂಜಾನ್ ತಿಂಗಳಿನ ಬಗ್ಗೆ ವೈಜ್ಞಾನಿಕವಾಗಿ ಕೂಡ ಬಹಳಷ್ಟು ವಿಷಯಗಳು ಪ್ರೂವ್ ಆಗಿದ್ದಾವೆ. ವೈದ್ಯರು ಕೂಡ ಈ ಉಪವಾಸದ ಒಂದು ಮಹತ್ವವೇನು ಮತ್ತು ಅದರಿಂದ ನಮ್ಮ ದೈಹಿಕವಾಗಿ ಯಾವ ರೀತಿಯಾದ ಪ್ರಯೋಜನಗಳಾಗ್ತವೆ ಅನ್ನುವುದನ್ನು ನಮ್ಮ ವೈದ್ಯರು ಕೂಡ ತಿಳಿಸ್ತಾರೆ. ಹಾಗಾಗಿ ಕೆಲವು ವಿಷಯಗಳನ್ನು ನಾವು ನೋಡಿದಾಗ ನಮ್ಮ ದೇಹದಲ್ಲಿ ಇಡೀ ಒಂದು ಜಠರ ಈ ಉಪವಾಸದ ಸಮಯದಲ್ಲಿ ಅದು ಖಾಲಿ ಆಗ್ತದೆ. ಇತರ ಸಮಯಗಳೇನಾಗ್ತದೆ ಅದರೆಲ್ಲ ಬಂದು ನಮ್ಮ ಜಠರದಲ್ಲಿ ಬಂದು ಬೀಳ್ತದೆ. ಜಠರಕ್ಕೆ ಬಹಳಷ್ಟು ಕೆಲಸ ಸಿಗ್ತದೆ. ಈ ಉಪವಾಸ ಸಮಯದಲ್ಲಿ ಏನಾಗ್ತದೆ ಅಂತಂದರೆ ಜಠರಕ್ಕೆ ರೆಸ್ಟ್ ಆಗ್ತದೆ. ನಮಗೆ ರಾತ್ರಿ ವೇಳೆ ಮಲಗಿಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇದೆ, ಯಾಕೆಂತಂದರೆ ನಮಗೆ ರೆಸ್ಟ್ ಸಿಗಲಿ ಅಂತೇಳಿ. ಹಾಗೆ ಈ ಜಠರವು ಕೂಡ ವರ್ಷದ 12 ತಿಂಗಳುಗಳ ಕಾಲ ತನ್ನ ಕೆಲಸ ಮುಂದುವರಿಸಿದರೆ ಅದಕ್ಕೆ ರೆಸ್ಟ್ ಸಿಗೋದಿಲ್ಲ. ಈ ಒಂದು ತಿಂಗಳಿನಲ್ಲಿ ಕಂಪ್ಲೀಟ್ ಆದಂಥ ನಿಹಾರಿಗಳಾಗಿದ್ದರಿಂದ ಆ ಜಠರ ಕಂಪ್ಲೀಟ್ ಆಗಿ ರೆಸ್ಟ್ ಸಿಗ್ತದೆ. ಅದರಿಂದ ಅದರ ಒಂದು ಒಳಪದರ ಇದೆಯಲ್ಲ ಅದು ಕಾರ್ಯ ಹೆಚ್ಚಾಗ್ತದೆ. ಆ ಜಠರಿನ ಒಳಪದರ ಕಾರ್ಯ ಹೆಚ್ಚಾದರೆ ಮನುಷ್ಯನ ಒಂದು ಆರೋಗ್ಯ ಮತ್ತು ಅವನ ಆಯುಷ್ಯು ಕೂಡ ಅದರಿಂದ ಹೆಚ್ಚಾಗ್ತದೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ನಮಗೆ ಪ್ರೂವ್ ಆಗ್ತದೆ. ಮತ್ತು ನಾವು ಸೇವಿಸುವಂಥ ಈ ಆಹಾರದ ಹೆಚ್ಚುವರಿ ಭಾಗ ಏನಾಗ್ತದೆ ಅಂತಂದರೆ ಅದು ಕೊಬ್ಬಾಗಿ ಪರಿವರ್ತನೆ ಆಗ್ತದೆ. ಕೊಬ್ಬು ಆಗಿ ಪರಿವರ್ತನೆ ಆದರೆ ಅದು ಆರೋಗ್ಯಕ್ಕೆ ಏನಾಗ್ತದೆ, ಮಾರಕ ಆಗ್ತದೆ. ಉಪವಾಸವಿರುವುದರಿಂದ ನಮ್ಮಲ್ಲಿ ಶೇಖರಣೆ ಆದಂಥ ಕೊಬ್ಬು ಅದು ಆಹಾರವಾಗಿ ಫುಡ್ ಆಗಿ ಪರಿವರ್ತನೆ ಆಗಿ ಅದು ಮತ್ತೆ ನಮ್ಮಲ್ಲಿ ಎನರ್ಜಿ ಕೊಡ್ತದೆ. ಆದ್ದರಿಂದ ಈ ಕೊಬ್ಬನ್ನು ಕರಗಿಸುವುದು ಕೂಡ ಅನಿವಾರ್ಯ. ಈ ಕೊಬ್ಬನ್ನು ಕರಗಿಸಲಿಕ್ಕಾಗಿ ಉಪವಾಸ ನಿಜಕ್ಕೂ ಬಹಳ ಒಂದು ನಮಗೆ ಸಹಕಾರಿಯಾಗ್ತದೆ ಅನ್ನುವಂಥದ್ದು ಕೂಡ ವೈದ್ಯರು ಹೇಳುವಂಥದ್ದು. ಅದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದ್ದಂಥ ಒಂದು ವಿಷಯವಾಗಿದೆ. ಮತ್ತು ನಾವು ಮಾನಸಿಕವಾಗಿ ಇಡೀ ತಿಂಗಳು ಬಲಿಷ್ಠರಾಗ್ತೇವೆ. ಇಡೀ ತಿಂಗಳು ಕೆಟ್ಟ ವಿಚಾರಗಳಿಂದ ದೂರವಿರ್ತೇವೆ. ಉತ್ತಮ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬರ್ತವೆ. ಸ್ವಾಭಾವಿಕವಾಗಿ ಮನಸ್ಸು ಶಾಂತಗೊಳ್ಳುತ್ತದೆ. ಯಾವಾಗ ಮನಸ್ಸು ಶಾಂತಗೊಳ್ಳುತ್ತದೋ ಆಗ ಆ ವ್ಯಕ್ತಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ನಮ್ಮ ಮನಸ್ಸು ಚಂಚಲ ಮತ್ತು ನಮ್ಮ ಚಿತ್ತ ಒಂದು ವೇಳೆ ಅದರಲ್ಲಿ ಏನೋ ಒಂದು ತೊಂದರೆ ಆಗಿದೆ ಅಂತಂದರೆ ಸಮಾಜದಲ್ಲಿ ಅವನು ಉತ್ತಮ ವ್ಯಕ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅವನು ಸಮಾಜದಲ್ಲಿಯೂ ಕೂಡ ಏನಾದರೂ ಒಂದು ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತಾನೆ. ಹಾಗಾಗಿ ನಮ್ಮ ಮನಸ್ಸು ಶಾಂತ ರೀತಿಯಿಂದ ಇರಬೇಕು. ಈ ಉಪವಾಸ ಮನಸ್ಸಿನ ಶಾಂತತೆಯನ್ನು ತಂದುಕೊಡ್ತದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ. ಇನ್ನೊಂದು, ಈ ತಿಂಗಳಲ್ಲಿ ಇರುವಂಥ ಈ ಜಕಾತ್ ವ್ಯವಸ್ಥೆಯಿಂದ ಆಹಾರರು ಜಕಾತ್ ಪಡೆಯೋದ್ರಿಂದ ಬಡವರ ಸಂಖ್ಯೆ ಕಡಿಮೆಯಾಗಿ, ಭಿಕ್ಷುಕರ ಸಂಖ್ಯೆ ಕಡಿಮೆಯಾಗಿ ಅವರು ಕೂಡ ಜೀವನದಲ್ಲಿ ಸಮಾಜದಲ್ಲಿ ಉತ್ತಮ ಒಂದು ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗ್ತದೆ. ಸ್ನೇಹಿತರೆ, ಮತ್ತೊಮ್ಮೆ ನಾನು ಈ ಕೆನರಾ ಸ್ಟಾರ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ, ವೀಕ್ಷಕ ಸಹೋದರ ಸಹೋದರಿಯರಿಗೆ ರಂಜಾನ್ ಹಬ್ಬದ, ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತೇನೆ. ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ತಮ್ಮ ಮುಂದೆ ಹೇಳಲು ಬಯಸ್ತೇನೆ. ಮನುಷ್ಯ ಈ ಲೋಕಕ್ಕೆ ಬರುವಂಥದ್ದು ಅವನಿಗೆ ಪ್ರಮುಖವಾದಂಥ ಎರಡು ಬೇಡಿಕೆಗಳೊಂದಿಗೆ ಅವನು ಬರ್ತಾನೆ. ಒಂದು ಆಧ್ಯಾತ್ಮಿಕ ಬೇಡಿಕೆ, ಮತ್ತೊಂದು ಲೌಕಿಕ ಬೇಡಿಕೆ. ಈ ಎರಡು ಬೇಡಿಕೆಗಳನ್ನು ಸಮತೋಲನವಾಗಿ ಅವನು ಕಾಯ್ದುಕೊಂಡು ಹೋಗಬೇಕು. ಯಾವುದೇ ಅದರಲ್ಲಿ ಹೆಚ್ಚು ಕಡಿಮೆ ಆದರೆ
ಏನೋ ಒಂದು ಸಮತೋಲನ ಇರೋದಿಲ್ಲ. ನೋಡಿ, ಲೌಕಿಕ ಬೇಡಿಕೆ ಏನು ಅಂತಂದರೆ ಮನುಷ್ಯ ಸಮಾಜದಲ್ಲಿ ಬದುಕಬೇಕು, ತನ್ನ ಕುಟುಂಬದೊಂದಿಗೆ ಬದುಕಬೇಕು. ಆಧ್ಯಾತ್ಮಿಕ ಬೇಡಿಕೆ ಅಂತಂದರೆ ಮನುಷ್ಯ ದೇವನನ್ನು ಅರಿತು ಬದುಕಬೇಕು, ಅವನ ಆ ಕೆಲಸಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಡಬೇಕು. ಇದು ಲೌಕಿಕ ಬೇಡಿಕೆ, ಆಧ್ಯಾತ್ಮಿಕ ಬೇಡಿಕೆ. ಆದರೆ ಲೌಕಿಕ ಬೇಡಿಕೆಗಳ ಹಿಂದೆ ಮನುಷ್ಯ ಬಿದ್ದರೆ ಅವನು ಕೇವಲ ತನ್ನ ಕುಟುಂಬ, ತಾನು ಅದಕ್ಕಾಗಿ ಖರ್ಚು ಮಾಡುವುದು, ಅದಕ್ಕಾಗಿ ಗಳಿಸುವುದು, ಮತ್ತು ಸಮಾಜದಲ್ಲಿ ಇರುವಂಥ ನಿರ್ಗತಿಕರ, ಬಡವರ ನೋವು ನಲಿವು ಏನು ಎನ್ನುವುದು ಅವನಿಗೆ ಏನು ಗೊತ್ತಾಗೋದಿಲ್ಲ. ಅದೇ ರೀತಿಯಾಗಿ ಮನುಷ್ಯ ಆಧ್ಯಾತ್ಮಿಕ ಬೇಡಿಕೆಗಳ ಹಿಂದೆ ಹೋದರೆ ಅವನು ಒಂದು ಸಮಾಜವನ್ನು ಬಿಟ್ಟು ಎಲ್ಲೋ ಮಸೀದಿಯಲ್ಲೂ, ಗುಡಿ ಗುಂಡಾರಗಳಲ್ಲೂ, ಕಾಡಿನಲ್ಲೂ ಹೋಗಿ ಅಲ್ಲಿಯೇ ಜೀವನ ಮಾಡ್ತಾನೆ. ಸಮಾಜ, ತನ್ನ ಸೊಸೈಟಿ ಯಾವುದೇ ಅವನಿಗೆ ಬೇಕಾಗಿರಲಿಲ್ಲ. ಇದು ಕೂಡ ಇಸ್ಲಾಂ ಬಯಸುವುದಿಲ್ಲ. ಇಸ್ಲಾಂ ಬಯಸುವುದೇನಂತಂದರೆ ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆ ಎರಡನ್ನೂ ಕೂಡ ಸಮಾನವಾಗಿ ನಾವು ಸ್ವೀಕರಿಸಬೇಕು. ಹಾಗಾದಾಗ ಮಾತ್ರ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗ್ತದೆ. ಒಂದು ಉತ್ತಮ ಸಮಾಜದಿಂದ ಒಂದು ಉತ್ತಮ ಈ ಜಗತ್ತು ಉತ್ತಮ ಆಗ್ತದೆ ಅನ್ನುವಂಥದ್ದು ಇಸ್ಲಾಮಿನ ಕಲ್ಪನೆ. ಇದಕ್ಕಾಗಿ ರಂಜಾನ್ ತಿಂಗಳ ಒಂದು ತಿಂಗಳ ಈ ಉಪವಾಸ ವ್ರತಗಳು ಮನುಷ್ಯನನ್ನು ಸಿದ್ಧಗೊಳಿಸ್ತವೆ, ಅವನ ಆತ್ಮ ಸಂಸ್ಕರಣೆ ಮಾಡ್ತವೆ. ಆತ್ಮ ಸಂಸ್ಕರಣೆ ಮಾಡುವುದರ ಮೂಲಕ ಅವನನ್ನು ಸಮಾಜದಲ್ಲಿ ಮನುಷ್ಯನಾಗಿ ರೂಪಿಸುವಂಥ ಕೆಲಸ ಈ ರಂಜಾನ್ ಮಾಡ್ತದೆ. ನಾವು ನೋಡ್ತೇವೆ, ಇಸ್ಲಾಂ ಧರ್ಮ ತನ್ನ ಅನುಯಾಯಿಗಳ ಆತ್ಮ ಸಂಸ್ಕರಣೆಗಾಗಿ 1 ತಿಂಗಳುಗಳ ಕಾಲ ಮೀಸಲಿಟ್ಟಿದೆ ತನ್ನ ಕ್ಯಾಲೆಂಡರ್ನಲ್ಲಿ. ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ದಿನಗಳಿದ್ದಾವೆ. ಆದರೆ 1 ತಿಂಗಳ ಪೂರ್ತಿ ಮೀಸಲಾಗಿ ಇಡುವಂಥ ಒಂದು ಧರ್ಮ ಅದು ಇಸ್ಲಾಂ ಆಗಿದೆ. ಬಸವಣ್ಣನವರು ಕೂಡ ಹಾಗೆ ಹೇಳ್ತಾರೆ, ಆತ್ಮಶುದ್ಧಿ ಮತ್ತು ಅಂತರಂಗ ಬಹಿರಂಗ ಶುದ್ಧಿ ಆಗಬೇಕು ಅನ್ನುವಂಥದ್ದು ಬಸವಣ್ಣವರು ಹೇಳಿದಂಥದ್ದು. ಆತ್ಮಶುದ್ಧಿ ಮತ್ತು ಬಹಿರಂಗ ಶುದ್ಧಿ, ಅಂತರಂಗ ಮತ್ತು ಬಹಿರಂಗ 2 ಶುದ್ಧಿಗಳು ಈ ಉಪವಾಸದ ಮೂಲಕ ಆಗ್ತವೆ ಎಂದು ಹೇಳುತ್ತಾ, ವೀಕ್ಷಕರೇ, ಇಂಥ ಒಂದು ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಂಥ ಕೆನರಾ ಸ್ಟಾರ್ ಬಳಗದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ರಂಜಾನ್ ಉಪವಾಸದ ಕುರಿತಂತೆ, ರಂಜಾನ್ ಮಹತ್ವದ ಕುರಿತಂತೆ ತಾವು ಆಲಿಸಿದ್ದಕ್ಕೆ ತಮಗೂ ಕೂಡ ಅಭಿನಂದಿಸುತ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವಸ್ತುತಿಯು ಸರ್ವಲೋಕಗಳ ಪಾಲಕನಾದ ಜಗದೊಡೆಯನಿಗೆ ಮೀಸಲು.